ನಮಸ್ಕಾರ ಎಲ್ಲರಿಗೂ. ಜೀವನವೆಲ್ಲ ಮುಳ್ಳಿನ ಹಾದಿ. ಪ್ರತಿಯೊಬ್ಬರ ಜೀವನವೆಲ್ಲ ಹೂವಿನ ಹಾದಿ ಆಗಿರ್ತದೆ ಅಂತ ಹೇಳೋಕ್ಕಾಗಲ್ರಿ. ಕೆಲವೊಬ್ರ ಜೀವನ ಮುಳ್ಳಿನ ಹಾದಿನೂ ಆಗಿರ್ತದೆ ರೀ. ಇನ್ನು ಕೆಲವರ ಜೀವನ ಅರ್ಧ ಮುಳ್ಳು ಅರ್ಧ ಹೂವಿನ ಹಾದಿಯಾಗಿರ್ತದೆ. ನಾನು ಮೊದಲನೇ ವಿಡಿಯೋಲ್ಲಿ ತಿಳಿಸಿದ್ದೆ ರೀ, ಒಬ್ಬಳಮ್ಮ ತನ್ನ ಕಥೆನ ಹೇಳಿದ್ದನ್ನು, ಆ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ರೀ. ಮೊದಲಿಗೆ ಅಮ್ಮ ಹೇಳಿದ್ರೆ ತನ್ನ ಜೀವನ ಕಥೆಯನ್ನು ಸ್ವಲ್ಪ ಹೇಳಿಳು. ತಂದೆ ಸಿಡ್ಕರಿ, ಯಾರ ಮಾತನ್ನು ಕೇಳೋವಲ್ಲ, ತನ್ನ ನಿರ್ಧಾರನೇ ಫೈನಲ್ ಅಂತ ಡಿಸೈಡ್ ಮಾಡುವಂಥ ತಂದೆ. ಶಾಲೆಗೆ ಹೋಗುವಾಗ ಬ್ರೈಟ್ ಗರ್ಲ್ ರೀ ಅಮ್ಮ. ಆದರೆ ಏನು ಮಾಡೋದು, ವಿಧಿಯಾಟ. 13ನೇ ವಯಸ್ಸಕ್ಕೆ ಬಾಲ್ಯ ವಿವಾಹ ಮಾಡ್ತಾರೆ. ಗಂಡ ಮನೆಗೆ ಬಂದಾಗ ಅಲ್ಲಿರುವಂತಹ ಗಂಡನ ತಂಗಿ ಅಕ್ಕ ಅವಳನ್ನ ಕೀಳಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಗಂಡನೂ ಅವಳ ಮಾತು ಕೇಳೋಲ್ಲ. ಅವನು ಕುಡಿಯೋದು, ಇಸ್ಪೀಟ್ ಆಡೋದು, ಈ ರೀತಿ. ಆ ಚಿಕ್ಕ ವಯಸ್ಸಕ್ಕೆ ಜವಾಬ್ದಾರಿ ಹೊರೋ ಶಕ್ತಿನೂ ಇರೋಲ್ರಿ ಯಾರಿಗೂ. ಅಂಥದ್ರೊಳಗೆ ಗಂಡನ ತಂಗಿ ಎಲ್ಲ ಮನೆ ಜವಾಬ್ದಾರಿಯನ್ನು ಹೊರ್ತಾಳೆ. ಪ್ರತಿಯೊಬ್ಬರು ತನ್ನ ಮಕ್ಕಳ ರೀತಿನ ಅವ್ರನ್ನ ಮಗ ಇಂಜಿನಿಯರ್ ಫಾರ್ಮಿಗೆ ಹೋಗ್ಕಂಡ್ರೆ ಅವರು ಡೆಲಿವರಿ ಬಂದ್ರೆ ಅವ್ರ ಮಕ್ಕಳು ಬಾಣತನ ಮಾಡ್ತಾರೆ. ಸ್ವಲ್ಪ ಹಣ ಪ್ರತಿಯೊಂದನ್ನು ಮಾಡೋ ಆ ತಾಯಿಗೆ ಒಬ್ಬೊಬ್ರದ್ದೇ ಸುಖ ಅನ್ನೋದು ಯಾಕೆ ಸಿಗಲಿಲ್ಲ. ಎಲ್ಲ ಸರಿ ಮಕ್ಕಳನ್ನ ನೋಡಲಿ, ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅನ್ನೋಷ್ಟರಲ್ಲಿ ಈ ಅಮ್ಮ ಹೋಗಿ ದುಡಿದು ಮಗಳ ಗಂಡ ಏನು ಹೋಗಿ ಹಿಂಗೂ ಕಷ್ಟಪಟ್ಟು ಮಕ್ಕಳು ಮಕ್ಕಳನ್ನ ಒಳ್ಳೊಳ್ಳೆ ನೌಕರಿ ಹಚ್ತಾಳ್ರಿ. ನಿಜವಾದ ಎಲ್ಲ ಸರಿ ಹೋದು ಅನ್ನೋ ಅಷ್ಟಲ್ಲೇ ಗಂಡ ಕುಡಿದವನು ಅದನ್ನು ಹೇಳಿದ್ರೆ ಮದುವೆ ಆಗಿರ್ತಾರೆ. ಹೆಣ್ಮಕ್ಳು ಮದುವೆ ಆಗಿರಲ್ಲ, ಏನು ಕಾರಣನೇ ಇಲ್ಲದೆ ಆ ಹುಡುಗಿನ ಬೈಯೋದು, ಜಗಳ ಮಾಡೋದು, ಕೆಟ್ಟ ಶಬ್ದಗಳನ್ನ ಉಪಯೋಗಿಸಿ ಬೈಯೋ ಥರ ಈ ರೀತಿ ಮಾಡೋಕ್ಕೆ ಶುರು ಮಾಡ್ತಾನೆ ರೀ. ಅವಳು ಸಹಿಸ್ತಾಳ್ರಿ, ಅಮ್ಮನ ಮಗಳು ಸಾಕಷ್ಟು ಸಹಿಸ್ತಾಳೆ. ತಾಯಿ ಇಷ್ಟನ್ನ ಕಷ್ಟಪಟ್ಟಿದ್ದಾಳೆ, ಅವಳಿಗೆ ಎಲ್ಲಿ ಹೇಳಿದ್ರು ಮತ್ತು ಇದೊಂದು ನೋವು ಸ್ಟಾರ್ಟ್ ಆಗುತ್ತೋ ಅನ್ನುವಂಥ ಸ್ಥಿತಿಯೊಳಗೆ ಎಲ್ಲವನ್ನೂ ತಡ್ಕೊಂಡು ಹೋಗ್ತಾಳ್ರಿ. ಕೊನೆಗೆ ಅವಳಿಗೂ ಸಾಕಾಗಿ ಹೋಗ್ತದೆ ರೀ. ಅವಳಿಗೂ 2 ಮಕ್ಕಳು ಆಗ್ತಾವೆ. ಆ ಮಕ್ಕಳ ಜೀವನಕ್ಕೂ ನಾ ಬದುಕಬೇಕು ಅನ್ನೋವಂಥ ಗಟ್ಟಿ ಮನಸ್ಸು ಮಾಡಿ ತಾಯಿ ಮುಂದೆ ಹೇಳ್ತಾಳ್ರಿ, ಈ ರೀತಿ ಎಲ್ಲ ಆಗ್ತದೆ ಅಂತೇಳಿ. ನೋಡಿರಿ, ಆ ತಾಯಿಗೂ ಜೀವನದಾಗ ಸುಖ ಸಿಗಲಿಲ್ಲ, ಆಕೆ ಮಗಳಿಗೂ ಜೀವನದಾಗ ಸುಖ ಸಿಗಲಿಲ್ಲ. ಆ ತಾಯಿದ ಕರ್ಮ ಎಂತ ನೋಡಿರಿ. ತಂದೆನೂ ಸರಿ ಇರಲಿಲ್ಲ, ಬಾಲ್ಯ ವಿವಾಹ ಮಾಡ್ರು, ಗಂಡ ಮನೆಗೆ ಬಂದಳು, ಅಲ್ಲೂ ನಾದ್ನಿಯರ ಕಾಟ, ಗಂಡನ ಕಾಟ. ಮಕ್ಕಳನ್ನ ಮದುವೆ ಮಾಡಿಕೊಟ್ಲು, ಅಲ್ಲಿ ಅಳಿಯಂದ್ರ ಕಾಟ. ಈ ಜೀವನದೊಳಗೆ ಏನೈತ್ರಿ? ಜೀವನನೇ ಒಂಥರ ಗೋಳ್ ನೋಡ್ರಿ. ಈ ವಿಡಿಯೋ ನಿಜ ಘಟನೆ ರೀ, ಯಾವುದೇ ಇದಕ್ಕಾಗಿ ಮಾಡಿಲ್ಲ. ನಮ್ಮ ಚಾನಲನ್ನು ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.